ಹಲೋ ಹಾಯ್ ಸ್ನೇಹಿತರೆ, ಈ ಗೋಂಗೂರು ಚಟ್ನಿಯನ್ನು ನೀವು ಸಹ ಒಂದ್ಸಲ ಟ್ರೈ ಮಾಡಿ. ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದರಲ್ಲಿ ಬೇರೆ ಬೇರೆ ಐಟಮ್ಗಳನ್ನು ಸಹ ಮಾಡ್ಬೋದು. ಇದು ಚಿಕ್ಕವರಿಗೆ ದೊಡ್ಡವರಿಗೆಲ್ಲನೂ ಅಷ್ಟೇ. ಈ ಗೋಂಗೂರು ನಮ್ಮ ಒಂದು ಕರ್ನಾಟಕದಲ್ಲಿ ತುಂಬ ಕಡಿಮೆನೇ ಯೂಸ್ ಮಾಡ್ತಿದ್ದಿದ್ದು, ಈಗೀಗ ಎಲ್ಲ ಕಡೆನೂ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಕೆಲವು ಭಾಗಗಳಲ್ಲಿ ಗೊತ್ತಿಲ್ಲ ಅಷ್ಟೇನೆ. ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಈ ಗೋಂಗೂರು ಸೊಪ್ಪು ಬೇರೆ ಬೇರೆ ಒಂದು ಅಡುಗೆಗಳನ್ನು ಸಹ ಮಾಡ್ಬೋದು. ಈ ಚಟ್ನಿಗಳನ್ನು ಮಾಡ್ಕೊಳ್ತಾರೆ, ಮತ್ತು ಉಪ್ಪಿನಕಾಯಿ ರೀತಿಯಲ್ಲೂ ಸಹ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಇದನ್ನು ಮಾಡುವಂತಹ ವಿಧಾನವನ್ನು ನೀವು ನೋಡ್ತಾ ಇದನ್ನೇ ಮಾಡ್ಬೋದು. ಇದು ಸಿಂಪಲ್ಲಾಗಂತೂ ನಾನು ಮಾಡಿರೋಂಥದ್ದಂತ ತುಂಬ ಕಷ್ಟಪಟ್ಟೇನೂ ಮಾಡಿಲ್ಲ. ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ನಾನು ಇವತ್ತು ಮಾತಾಡೋಕ್ಕೆ ಹೊರಟಿರೋಂಥ ವಿಷಯ ಏನು ಅಂತಂದರೆ, ತಂದೆ ತಾಯಿ ಮಕ್ಕಳಿಗೆ ಬೈಕ್ಗಳನ್ನು ಕೊಟ್ಟು ಕಳಿಸ್ತಾ ಇದ್ದೀವಿ. ನಾವು ಸಹ ಕಳಿಸ್ತೀವಿ, ಮತ್ತು ಎಲ್ಲರೂ ಸಹ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಒಂದು 95% ಅದೇ ರೀತಿ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಾನು ಅವೇರ್ನೆಸ್ಸನ್ನು ಹೇಳಬೇಕು, ಅಥವಾ ಒಂದೆರಡು ಮಾತುಗಳನ್ನು ಹಂಚ್ಕೋಬೇಕು ಅನ್ನೋಂಥ ಆಸೆ ಇತ್ತು ನನಗೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ 18 ವರ್ಷದ ಒಳಗಡೆ ಇರುವಂಥ ಮಕ್ಕಳಿಗೆ ಬೈಕ್ಗಳನ್ನು ಕೊಡ್ತಾ ಇದ್ದೀವಿ. ಹೆಲ್ಮೆಟ್ಗಳಿಲ್ಲದೆ ಓಡಿಸ್ತಾ ಇದ್ದಾರೆ. ಅದು ಎಷ್ಟೋ ಪ್ರಾಣಗಳು ಹೀಗೆ ಹೋಗ್ತಾ ಇದೆ. ಎಷ್ಟೋ ಅಪ್ಪ ಅಮ್ಮ ಇರೋ ಒಬ್ಬ ಮಗನನ್ನೇ ಕಳ್ಕೊಂಡಿದ್ದಾರೆ, ಇರೋ ಈ ಗಂಡು ಮಕ್ಕಳನ್ನು ಕಳ್ಕೊಂಡು ಅದು ಎಷ್ಟು ಒಂದು ದುಃಖದಲ್ಲಿ ಮುಳುಗಿದ್ದಾರೆ ಅಂತಂದರೆ ಅದು ಹೇಳತೀರೋಕ್ಕಾಗಲ್ಲ. ಏನೋ ಒಂದು ಮಕ್ಕಳು ಬೈಕು ಕೇಳ್ತಾರೆ ಆಸೆಗೆ, ಮತ್ತು ಕೊಡಿಸ್ಬಿಡೋಣ ಬಿಡಿ ಅಂತ ಹೇಳಿ ಕೊಡಿಸಿರ್ತೀವಿ. ಅದು ಯಾವುದೋ ಒಂದು ಅನಾಹುತಕ್ಕೆ ಕಾರಣ ಆಗುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಕೊಡಿ. ನಿಮ್ಮನ್ನೇ ನಂಬಿ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತನ್ನುವಂಥ ಬುದ್ಧಿಮಾತುಗಳನ್ನು ಹೇಳಿ, ಹೆಲ್ಮೆಟ್ ಧರಿಸೋದಕ್ಕೆ ಅವೇರ್ನೆಸ್ಸನ್ನು ಕೊಡಿ. ಹೆಲ್ಮೆಟ್ ಇಲ್ಲ ಅಂತಂದರೆ ದೊಡ್ಡ ದೊಡ್ಡ ಗಾಯಗಳಾಗುತ್ತೆ ಬಿದ್ದಾಗ, ಇಲ್ಲಾಂದರೆ ಈ ಬೈಕ್ ಕ್ರ್ಯಾಶಸ್ ಆದಾಗ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಅಂಥ ಒಂದು ಅನಾರೋಗ್ಯಗಳಿಂದನೂ ಸಹ ಎಷ್ಟೋ ಜನರು ಇವತ್ತಿಗೂ ಸಹ ಹಾಸಿಗೆ ಹಿಡಿದು ನರಳ್ತಾ ಇರೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ಹೆಲ್ಮೆಟನ್ನು ಬಳಸೋದಕ್ಕೆ ಪ್ರೋತ್ಸಾಹವನ್ನು ಕೊಡಿ. ಮತ್ತು 18 ವರ್ಷದ ಒಳಗಿನ ಮಕ್ಕಳಿಗೆ ಬೈಕ್ಗಳನ್ನು ಕೊಡೋದಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಿ. ಅವ್ರಿಗೆ ವೆಹಿಕಲ್ಸನ್ನು ಓಡಿಸೋ ಯಾವ ರೈಟ್ಸು ಇರೋದಿಲ್ಲ. ಆದರೂ ಸಹ ಏನೋ ಒಂದು ಅವರು ಹಠಕ್ಕೆ ಬೀಳ್ತಾರೆ, ಮತ್ತು ನಮ್ಮ ಒಂದು ಇದಕ್ಕೋಸ್ಕರ ಏನೋ ಕೇಳ್ತಾ ಇದ್ದಾರಲ್ಲಪ್ಪ ಅಂತ ಹೇಳಿ ನಾವು ಕೊಟ್ಬಿಡ್ತೀವಿ. ಆದರೆ ಅದು ಎಷ್ಟು ಒಂದು ಪ್ರಾಣ ಸಂಕಟಗಳನ್ನು ತಂದುಕೊಡುತ್ತೆ ಅಂತೇಳಿ ಈಗಾಗಲೇ ನೋಡ್ತಾ ಇದ್ದೀರಿ. ನಮ್ಮ ಕಣ್ಣು ಮುಂದೆನೇ ಅದೆಷ್ಟೋ ನಿದರ್ಶನಗಳು, ಉದಾಹರಣೆಗಳು ನಾವು ನೋಡ್ತಾ ಇದ್ದೀವಿ. ನಮ್ಮ ಒಂದು ಮಕ್ಕಳಿಗೆ ಏನಾದರೂ ಅನಾಹುತಗಳಾದರೆ ಅದನ್ನು ನಾವೇ ನೋಡಬೇಕು. ಅದರ ಒಂದು ಕಷ್ಟ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕಾಗಿಯೇ 18 ವರ್ಷದ ಒಳಗಡೆ ಇರುವಂಥ ಮಕ್ಕಳಿಗೆ ನಾವು ಬೈಕ್ಗಳನ್ನು ಕೊಡುವಾಗ ಒಂದು ಸಲ ಯೋಚಿಸೋಣ. ಮತ್ತು ಅವರಿಗೆ ಒಂದು ಲೈಸೆನ್ಸ್ ಅನ್ನೋದು ಇಲ್ಲ ಅಂತಂತಂದರೆ ಬೈಕ್ಗಳನ್ನು ಕೊಡುವಂಥದ್ದು ಆದಷ್ಟು ಕಂಟ್ರೋಲ್ ಮಾಡಿ. ದಯವಿಟ್ಟು ಈ ಒಂದು ಹೆಲ್ಮೆಟ್ ಇಲ್ಲದೇನೆ ಅದೆಷ್ಟೋ ಪ್ರಾಣಗಳು ಹೋಗಿದ್ದಾವೆ, ಮತ್ತು ಅದರಿಂದ ಎಷ್ಟೋ ಸಂಕಟಗಳನ್ನು ಅನುಭವಿಸ್ತಾ ಇರುವಂತಹ ಫ್ಯಾಮಿಲೀಸನ್ನು ನಾವು ನೋಡ್ತಾ ಇದ್ದೀವಿ. ಇದರ ಅವೇರ್ನೆಸ್ ಇರಲಿ. ಥ್ಯಾಂಕ್ ಯು.